ವಿಶೇಷತೆ ಏನು ಅಂತ ನೋಡೋದಾದ್ರೆ ನೋಡಿ, ಬೆಳಗಾವಿಗೆ ಆಗಿನ ಕಾಲದಲ್ಲಿ ವೇಣು ಗ್ರಾಮ ಅಂತ ಕರೀತಾ ಇದ್ರಂತೆ. ಯಾಕೆ ಅಂತ ನೋಡೋದಾದ್ರೆ, ವೇಣು ಅಂದ್ರೆ ಬಿದಿರು ಅಂತ. ಆಗಿನ ಕಾಲದಲ್ಲಿ ಈ ಒಂದು ಬೆಳಗಾವಿಯಲ್ಲಿ ಬಹಳಷ್ಟು ಬಿದಿರನ್ನ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಬೆಳಿತಾ ಇದ್ರು. ಅದಕ್ಕೋಸ್ಕರ ಈ ಬೆಳಗಾವಿಯನ್ನ ವೇಣು ಗ್ರಾಮ ಅಂತ ಕರೀತಾ ಇದ್ರು. ಆದ್ರೆ ಇದಕ್ಕೆ ಬೆಳಗಾವಿ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಬೆಳ್ಳಗಿನ ಆವಿ ಅಂತ. ಇದು ಮಲೆನಾಡಾಗಿರೋದ್ರಿಂದ ಸಹ್ಯಾದ್ರಿ ಬೆಟ್ಟ ಪಕ್ಕದಲ್ಲೇ ಇದೆ ಅಂತ ಹೇಳ್ತಾರೆ. ಇದು ಮಲೆನಾಡಾಗಿರೋದ್ರಿಂದ ಈ ಒಂದು ಬೆಳಗಿನ ಸಮಯದಲ್ಲಿ ಈ ಮಂಜು ಮಸುಕಾದ ವಾತಾವರಣ ಈ ಬೆಳಗಾವಿಯಲ್ಲಿ ನಿರ್ಮಾಣವಾಗ್ತಾ ಇತ್ತಂತೆ. ಅದಕ್ಕೋಸ್ಕರ ಬೆಳ್ಳಗಿನ ಆವಿ ಬೆಳಗಾವಿ ಅಂತ ಏನು ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಹೆಸರಿಡುತ್ತಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಬೆಳಗಾವಿ ಅಂದ್ರೆ ಏನು ಅಂತ ತಗೊಂಡಾಗ ನೋಡಿ, ಬೆಳಗಾವಿ ಇದರ ವಿಶೇಷತೆ ಏನು ಅಂತ ತಗೊಂಡಾಗ ಹೇಳ್ತಾರೆ, ಮೊದಲ ಹೋರಾಟಗಾರ್ತಿ, ಮೊದಲ ಒಂದು ಸ್ವತಂತ್ರ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದ್ದು ಇದೇ ಬೆಳಗಾವಿಯಲ್ಲಿ ಅಂತ ಹೇಳ್ತಾರೆ. ಬರೀ ಅದಷ್ಟೇ ಬೆಳವಡಿ ಮಲ್ಲಮ್ಮ ಹುಟ್ಟಿದ್ದು ಇದೇ ಬೆಳಗಾವಿಯಲ್ಲಿ ಅಂತ. ಕ್ರಾಂತಿ ಪುರುಷ, ಕ್ರಾಂತಿಯ ನೇತಾರ, ಈ ಒಂದು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಇದೇ ಬೆಳಗಾವಿಯಲ್ಲಿ ಅಂತ ಹೇಳ್ತಾರೆ. ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು ಈ ಬೆಳಗಾವಿ ಮಣ್ಣಿನ ತಾಕತ್ತೆಂತದ್ದು ಅಂತ. ನೋಡಿ, ಅಂತ ಬೆಳಗಾವಿಗೆ ನನ್ನ ಕರೆಸಿರ್ತೀರಿ, ಅದಕ್ಕೋಸ್ಕರ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗಾದ್ರೆ ಕನ್ನಡ ಅಂತ ತಗೊಂಡಾಗ, ಕರ್ನಾಟಕ ಅಂತ ತಗೊಂಡಾಗ ನೋಡಿ, ಕನ್ನಡ ಅಂದ್ರೆ ಏನು ಅಂತ ಹೇಳ್ತಾರಂತೆ. ಕನ್ನಡ ಅಂದ್ರೆ ಏನು? ಕ ಅಂದ್ರೆ ಕಷ್ಟದಲ್ಲೂ, ನ ಅಂದ್ರೆ ನಷ್ಟದಲ್ಲೂ, ದ ಅಂದ್ರೆ ಧೈರ್ಯಗೊಂದದೆ ಮುನ್ನೋಗುವಂತ ಸಂದೇಶವನ್ನ ಕೊಡ್ತಕ್ಕಂಥ ಏಕೈಕ ಭಾಷೆ ಯಾವ್ದಾದ್ರು ಇದ್ರೆ ಅದು ನಮ್ಮ ಕನ್ನಡ ಅನ್ನೋದರಲ್ಲಿ ಅನುಮಾನವಿಲ್ಲ ಬಂಧುಗಳೇ ಅಂತ. ನೋಡಿ, ನಮ್ಮ ಕನ್ನಡ ಅಂತ ತಗೊಂಡಾಗ ಹಾಗಾದ್ರೆ ನಮ್ಮ ಕರ್ನಾಟಕ ಅನ್ನೋದು ಹೇಗೆ ನಿರ್ಮಾಣವಾಯಿತು ಅಂತ ನೋಡೋದಾದ್ರೆ, ಕನ್ನಡಿಗರನ್ನ ಒಟ್ಟುಗೂಡಿಸಿ ಒಂದು ರಾಜ್ಯವನ್ನೇ ನಿರ್ಮಾಣ ಮಾಡಬೇಕು ಅಂತ ಬಹಳಷ್ಟು ಜನ ಕನಸು ಕಾಣ್ತಾರಂತೆ. ಅದ್ರಲ್ಲಿ ಪ್ರಮುಖರಾದವರು ಹುಯಿಲ್ಗೋಳ್ ನಾರಾಯಣ ರಾಯರು, ಆಲೂರು ವೆಂಕಟರಾಯರು, ಹೀಗೆ ಹಲವಾರು ಜನರ ಪರಿಶ್ರಮದ ನಂತರ ಒಂದು ರಾಜ್ಯವನ್ನ ನಿರ್ಮಾಣ ಮಾಡ್ತಾರೆ. ಅದು ಮೈಸೂರು ರಾಜ್ಯ ಅಂತ 1951ರಲ್ಲಿ. ಆದ್ರೆ ಕನ್ನಡಿಗರು ಇರ್ತಕ್ಕಂಥ ಒಂದು ರಾಜ್ಯವನ್ನ ಬೇರೆ ಹೆಸರಿನಿಂದ ಕರಿಬೇಕು ಅಂತ ಈ ಒಂದು ಕಪ್ಪು ಮಣ್ಣಿನಿಂದ ಕೂಡಿರ್ತಕ್ಕಂಥ ನಾಡನ್ನ, ಕರುನಾಡನ್ನ ಕರ್ನಾಟಕ ಅಂತ 1973ರಲ್ಲಿ ಮರುನಾಮಕರಣ ಮಾಡ್ತಾರೆ ಅಂತ ಹೇಳ್ಬೋದು. ನೋಡಿ, ಕರ್ನಾಟಕ ಅನ್ನೋದು ಬರೀ ಹೆಸರಲ್ಲ. ಕವಿಗಳ ದೃಷ್ಟಿಯಲ್ಲಿ ಅದು ಮಂತ್ರಕಣ, ಶಕ್ತಿ ಕಣ, ದೇವಿ ಕಣ, ತಾಯಿ ಕಣ. ಈ ದಿಸೆಯಲ್ಲಿ ಕುವೆಂಪು ಒಂದು ಮಾತು ಹೇಳ್ತಾರಂತೆ, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀ ಏರುವ ಮನೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರೇ ಕಾವೇರಿ ಅಂತ ಹೇಳ್ತಾರಂತೆ. ಇದರ ಅರ್ಥ ಏನು ಅಂತಂದ್ರೆ, ಈ ಒಂದು ಗೋವಿಂದ ಪುಯ್ಯವರು ಒಂದು ಕನ್ನಡಿಗರ ತಾಯಿ ಎಂಬ ಒಂದು ಕವನದಲ್ಲಿ ಬರೀತಾರಂತೆ. ಏನಂತ ಅಂದ್ರೆ, ಕರ್ನಾಟಕದಲ್ಲಿರ್ತಕ್ಕಂಥ ಕವಿಗಳ ವೈಶಿಷ್ಟ್ಯತೆಯನ್ನು ಮಾಡ್ತಾರಂತೆ. ಜೈನರಾದ ಪೂಜ್ಯಪಾದ ಕೊಂಡಕುಂದವರಿಯರ, ಮಧ್ವಯತಿ ಬಸವಪತಿ ಮುಖ್ಯ ಮಾತಾಚಾರ್ಯರು, ಶರವ ಪಂಪರನ್ನರು, ಲಕ್ಷ್ಮೀಪತಿ ಜನ್ನರು, ಷಡಕ್ಷರಿ ಮುದ್ದಣ್ಣರು, ಪುರಂದರ ವರಣ್ಯರು, ತಾಯಿ ನಿನ್ನ ಬಸಿರವನ್ನ ಗಣಿ ವಿದ್ಯಾರಣ್ಯರು ಅಂತ ಹೇಳ್ತಾರಂತೆ. ನೋಡಿ, ನಮ್ಮ ಕನ್ನಡ ಅಂತ ತಗೊಂಡಾಗ ನಮ್ಮ ಕನ್ನಡ ಹೇಗೆ ಹುಡ್ತು, ನಮ್ಮ ಕನ್ನಡದ ಉಗಮ ಅಂತ ತಗೊಂಡಾಗ ಹೇಳ್ತಾರೆ ಏನಂದ್ರೆ, ನಮ್ಮ ಕನ್ನಡ ಶಿವಾಪಾರ್ವತಿಯವರು ಇದ್ದಿದ್ದ ಕಾಲದಲ್ಲಿ ಹುಟ್ಟಿತ್ತು ಅಂತ. ಇದರ ಪ್ರತೀತಿ ಏನು ಅಂತ ನೋಡೋದಾದ್ರೆ ಹೇಳ್ತಾರೆ, ನಮ್ಮ ಕನ್ನಡದ ಸ್ವರಾಕ್ಷರಗಳನ್ನು ಯಾರು ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ, ಶಿವನ ಡಮರುವಿನಿಂದ ಬಂದಂತ ಶಬ್ದಗಳನ್ನ ಪಾಣಿನಿ ಹನುಮಂತ ಎಂಬ ವಿದ್ವಾಂಸ ಅವುಗಳನ್ನ ಆಧರಿಸಿ ಸ್ವರಾಕ್ಷರಗಳನ್ನು ನಿರ್ಮಾಣ ಮಾಡಿದ್ದಾನೆ ಅಂತ. ನೋಡಿ, ಈ ಕನ್ನಡದ ವ್ಯಂಜನಾಕ್ಷರಗಳು ಅಂತ ತಗೊಂಡಾಗ ಎಷ್ಟು ವೈಜ್ಞಾನಿಕವಾಗಿ ಇದಾವೆ ಅಂತ ನೋಡೋದಾದ್ರೆ ಹೇಳ್ತಾರೆ, ಹೊಟ್ಟೆಲಿರೋ ಸ್ವರನ್ನ ಹೊರಗೆ ಹಾಕುವಾಗ ಕಂಠದ ಆಳದಲ್ಲಿ ನಾವು ತಡೆ ಹಿಡಿದ್ರೆ ಕ ಕ ಗ ಗ ಆಗತ್ತೆ. ನಾಲಿಗೆ ತುದಿಯನ್ನ ಮುಂಭಾಗಕ್ಕೆ ಒತ್ತಿ ಅಲ್ಲೇನಾದ್ರೂ ನಾವು ಉಸಿರು ತಡೆ ಹೇಳಿದ್ರೆ ಚ ಚ ಚ ಜನ್ಯ ಆಗತ್ತೆ. ನಾಲಿಗೆನ ಹೊಳಿಸಿ ತುದಿಯ ಒಳಭಾಗಕ್ಕೆ ಹೊಡೆದು ಅಲ್ಲೇನಾದ್ರೂ ಉಸಿರು ತಡೆ ಹೇಳಿದ್ರೆ ಟ ಟ ಡ ಡಣ್ಣ ಆಗತ್ತೆ. ನಾಲಿಗೆ ತುದಿಯನ್ನ ಹಲ್ಲಿಗೆ ಪಡೆದು ಅಲ್ಲೇನಾದ್ರೂ ಉಸಿರು ತಡೆ ಹೇಳಿದ್ರೆ ತ ತ ದ ದನ್ನ ಆಗತ್ತೆ. ಹೊಟ್ಟೆಲಿರೋ ಸ್ವರನ್ನ ಹೊರಗೆ ಹಾಕುವಾಗ ಎರಡು ತುಟಿಗಳು ತಡೆ ಮಾಡಿದ್ರೆ ಪ ಪ ಪ ಬೊಮ್ಮ ಆಗತ್ತೆ ಅಂತ. ಎಷ್ಟು ವೈಜ್ಞಾನಿಕ ಅಂತ. ಅದಕ್ಕೋಸ್ಕರ ಹೇಳ್ತಾರೆ, ಕಂಠದ ಆಳದಿಂದ ಶುರು ಮಾಡಿ ತುಟಿಯವರೆಗೂ ಗಾಳಿಯನ್ನು ತಡೆಯುವ ಒಂದೊಂದು ಜಾಗದ ಮೂಲಕ 5 ಅಕ್ಷರಗಳು ಹುಡ್ತಾವಲ್ಲ, ಅದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ. ನೋಡಿ, ಕನ್ನಡ ಅಂತ ತಗೊಂಡಾಗ ನೋಡಿ, ಓದಿದ್ದನ್ನ ಹಾಗೆ ಬರೆಯುವಂತಹ, ಬರೆದಿದ್ದನ್ನ ಹಾಗೆ ಓದುವಂತಹ, ಮಾತನಾಡಿದ್ದನ್ನ ಹಾಗೆ ಬರೆಯುವಂತಹ ಸಾಮರ್ಥ್ಯ ಇರೋ ಭಾಷೆ ನಮ್ಮ ಕನ್ನಡ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ, ಮಾತೇ ಇರಿ ಅಂತ. ನೋಡಿ, ನಮ್ಮ ಕನ್ನಡ ಅಂತ ತಗೊಂಡಾಗ ಹೇಳ್ತಾರೆ ಏನಂತಂದ್ರೆ, ನಮ್ಮ ಕನ್ನಡ ಹೀಗಿದೆ ಅಂತ ಅವತ್ತೇ ಕೇಶಿರಾಜ್ ಅವರು ಹೇಳಿದ್ದಾರೆ, ವ್ಯಾಕರಣ ತಜ್ಞರು ಹೇಳಿದ್ದಾರೆ. ನಾಭಿ ಮೂಲದೋಳ್ ಕಹಳಿಯ ಪಾಂಗಿನದೋಳ್ ತನುವಾದ್ಯಂ ನಾಲಿಗೆ ವಾದನ ದಂಡಂ ಶಬ್ದ ದ್ರವ್ಯಂ ಜ್ವಲಿಸಿಗಂ ಅಕ್ಷರದರ ರೂಪಂ ಶ್ವೇತದರ ಕಾರ್ಯಂ ಅಂತ. ಇದರ ಅರ್ಥ ಏನು ಅಂತ ನೋಡೋದಾದ್ರೆ ನೋಡಿ, ಹೊಕ್ಕಳಿನಿಂದ ನಮ್ಮ ಅಕ್ಷರ ಶುರುವಾಗಿ ಕಹಳೆ ಆಕಾರದಲ್ಲಿ ಹೊರಹೊಮ್ಮಿ ಇಡೀ ದೇಹವೇ ಅದಕ್ಕೆ ವಾದ್ಯ. ನಾಲಿಗೆ ಅನ್ನೋದು ಅಲ್ಲಿ ತಮಟೆ ಆಕಾರದಲ್ಲಿ ಬಳಸಲ್ಪಡುತ್ತೆ ಅಂತ. ಅಕ್ಷರ ಶಬ್ದ ಅನ್ನೋದಲ್ಲಿ ಹುಟ್ಟುತ್ತೆ, ಅದರ ಮೂಲ ರೂಪನೇ ಅಕ್ಷರ ಆಗಿರುತ್ತೆ. ನಮ್ಮ ಕನ್ನಡ ಮಾತನಾಡಿದಾಗ ಬೆಳಕನ್ನ ಚೆಲ್ಲದ ರೀತಿ ಆಗುತ್ತೆ ಅಂತ ಈ ಒಂದು ಕೇಶಿರಾಜ್ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಕನ್ನಡ ಅಂತ ತಗೊಂಡಾಗ ನಮ್ಮ ಕನ್ನಡವನ್ನ ಬಹಳಷ್ಟು ವಿಶೇಷವಾದಂತಹ ಭಾಷೆ ಅಂತ ನಾವು ಕರಿತೀವಿ. ಯಾಕೆ ಅಂತ ನೋಡೋದಾದ್ರೆ ನೋಡಿ, ಪ್ರಪಂಚದ ಎಲ್ಲಾ ಜ್ಞಾನವನ್ನ ತನ್ನಲ್ಲೇ ಬಚ್ಚಿಟ್ಟುಕೊಂಡು ಲಿಂಕ್ ಲ್ಯಾಂಗ್ವೇಜ್ ಆಗಿ ಮೆರೆದಾಡ್ತಿರುವಂತಹ ಇಂಗ್ಲಿಷ್ಗಾಗ್ಲಿ, ಭಾರತದಲ್ಲಿ ಹೆಚ್ಚಾಗಿ ಬಳಸುವಂತಹ
ಹಿಂದಿಗಾಗ್ಲಿ ತನ್ನದೇ ಆದಂತ ಒಂದು ಸ್ವಂತ ಲಿಪಿ ಇಲ್ಲ ಅಂತ. ಆದ್ರೆ ನಮ್ಮ ಕನ್ನಡ ಅಂತ ತಗೊಂಡಾಗ ನೋಡಿ, ಇಂಗ್ಲಿಷ್ ಅನ್ನೋದು ಲ್ಯಾಟಿನ್ ಲಿಪಿನ ಬಳಸಿ ಬರೆದ್ರೆ, ಹಿಂದಿ ಅನ್ನೋದು ದೇವನಾಗರಿ ಲಿಪಿನ ಬಳಸಿ ಬರೀತಾರೆ. ಆದ್ರೆ ನಮ್ಮ ಕನ್ನಡ ಇದೆಲ್ಲದರ ನಡುವೆ ತನ್ನದೇ ಆದಂತ ಒಂದು ಸ್ವಂತ ಲಿಪಿನ ಇಟ್ಟು ಅಗ್ರಪಂಕ್ತಿಯಲ್ಲಿ ನಿಲ್ಲುತ್ತಲ್ಲ, ಇದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ನೋಡಿ. ಅದಕ್ಕೋಸ್ಕರ ನಮ್ಮ ಕನ್ನಡದಲ್ಲೇ ಹುಟ್ಟಿರ್ತಕ್ಕಂಥ ನೋಡಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಕುವೆಂಪು ಒಂದು ಮಾತು ಹೇಳುತ್ತಾರಂತೆ. ಬರೀ ಮಳೆ ಬಂತು ಅನ್ನೋ ಒಂದು ಶಬ್ದಕ್ಕೆ ಎಷ್ಟೆಲ್ಲ ಅರ್ಥವನ್ನ ಕೂಡಿಸಿ ಹೇಳ್ತಾರೆ ಅಂತಂದ್ರೆ, ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಮಿಂಚಿಗೆ ನಡುಗುತ್ತಿದೆ ಪರ್ವತವನ ದಾತ್ರಿ, ತುದಿ ಇಲ್ಲದೆ ಮೊದಲಿಲ್ಲದೆ ಹಿಡಿದಂಬಿನಿ ನೀನು, ತಪ್ಪಿದೆ ಕಾದಂಬಿನಿ ರಾಶಿ, ನಿರ್ದಯ ಕಠಿಣಾಗತದೆ ಕೊಂಬಿ ನೀನು, ನಿರುತ್ತರ ಬೋಳೆತ್ತರ ಬಿರುಗಾಳಿಯೇ ಬೀಸಿ ಅಂತ ಇಷ್ಟೆಲ್ಲ ಅರ್ಥವನ್ನ ಕುವೆಂಪು ಕೂಡಿಸಿ ಹೇಳ್ತಾರೆ ಅಂತ. ಇಲ್ಲಿ ಬಹಳಷ್ಟು ಜನ ಮಾತಿಗೆ ಕೂಡಿದಿರಿ. ಹಾಗಾದ್ರೆ ಪಾಲಕರದ್ದು ಕೂಡ ಏನ್ ತಪ್ಪಿದೆ ಕನ್ನಡದಲ್ಲಿ ಅಂತ ನೋಡೋದಾದ್ರೆ ನೋಡಿ, ಪಾಲಕರು ತಮ್ಮ ಮಕ್ಕಳು ಮನೇಲಿ ಎಷ್ಟು ಕನ್ನಡ ಮಾತನಾಡಿದ್ರೆ ಖುಷಿ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅಪ್ಪಿ ತಪ್ಪಿ ಒಂದು ಇಂಗ್ಲಿಷ್ ಪದವನ್ನ ಆಡ್ಬಿಟ್ರೆ ಅವ್ರ ಸಂತೋಷಕ್ಕೆ ಪಾಲನೆ ಇರೋದಿಲ್ಲ ಅಂತ ಹೇಳ್ಬೋದು. ಆದ್ರೆ ಅದೇ ರೀತಿ ಮಕ್ಕಳು ಎಷ್ಟು ಜನ ತಮ್ಮ ತಾಯಿಗೆ ಅಮ್ಮ ಅಂತ ಕರೀತಾರೆ, ಬಹಳಷ್ಟು ಜನ ಏನಂತ ಕರೀತಾರೆ ಅಂತಂದ್ರೆ ತಮ್ಮ ತಾಯಿಗೆ ಮಮ್ಮಿ ಅಂತ ಕರೀತಾರೆ. ಹಾಗಾದ್ರೆ ಮಮ್ಮಿ ಅಂದ್ರೆ ಏನು ಅಂತ ನಾವು ಜಾಲತಾಣದಲ್ಲಿ ಹುಡುಕಿದ್ರೆ ಅಲ್ಲಿ ಬರೋದು ಯಾವುದೋ ಒಂದು ತಾಯಿ ತನ್ನ ಮಗುವನ್ನ ಕಂಕುಳದಲ್ಲಿ ಇಟ್ಕೊಂಡು ಕೂತಿರೋ ಭಾವಚಿತ್ರ ಬರೋದಿಲ್ಲ. ಅಲ್ಲಿ ಬರೋ ಯಾವ ಭಾವಚಿತ್ರ ಅಂತಂದ್ರೆ ತಲೆನ ಜಾಡಿಸ್ಕೊಂಡು ಕೋರೆಯಲ್ಲಿ ಬಿಟ್ಕೊಂಡಿರ್ತಕ್ಕಂಥ ನಾಲ್ಗೆ ಹಿಡಿದಿರ್ತಕ್ಕಂಥ ರಾಕ್ಷಸಿ ಚಿತ್ರ ಬರುತ್ತೋ ಹೊರತು ಯಾವ್ದು ತಾಯಿ ಚಿತ್ರ ಬರೋದಿಲ್ಲ ಅಂತ ನೋಡಿ. ಅದಕ್ಕೋಸ್ಕರ ಕೇವಲ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಮಾತ್ರ ಮೊದಲು ಮಾತನಾಡೋದು ಕನ್ನಡ ಭಾಷೆನಲ್ಲ. ಇಡೀ ಪ್ರಪಂಚದಲ್ಲಿ ಯಾವುದೇ ಮಗು ಹುಟ್ಟಿದ್ರು ಕೂಡ ಅದು ಮೊದಲು ಮಾತನಾಡೋದು ನಮ್ಮ ಕನ್ನಡ ಭಾಷೆಯನ್ನ ಇವತ್ತು ನಾವು ಹೆಮ್ಮೆ ಪಟ್ಟು ಹೇಳ್ಬಹುದು ಅಂತ ನೋಡಿ. ಅದಕ್ಕೋಸ್ಕರ ನಮ್ಮ ಕನ್ನಡ ಅಂತ ತಗೊಂಡಾಗ ಹೇಳ್ತಾರೆ, ನಮ್ಮ ಕನ್ನಡದ ವಾಸ್ತುಶಿಲ್ಪ ಹೇಗಿದೆ ಅಂತ ನೋಡೋದಾದ್ರೆ ಗೋವಿಂದಪ್ಪ ಇವರು ಹೇಳ್ತಾರಂತೆ, ಹಳೆಯ ಬೀಡ ಬೇಲನಾಡ ಮಾಡು